ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ನ ಒಂದು ವೀಕ್ಷಕರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಕಳೆದ ಒಂದಿನದಲ್ಲಿ ಅಥವಾ ಯಾವುದೇ ಮಾಹಿತಿಗಳನ್ನು ಕೊಡಲಿಕ್ಕೆ ಆಗಿದ್ದಿಲ್ಲ. ಕೆಲವೊಂದು ಅಭ್ಯರ್ಥಿಗಳಿಗೆ ಅನ್ಕೊಂಡಿರ್ಬೋದು ಏನು ಮಾಹಿತಿನ ಕೊಟ್ಟಿಲ್ಲ ಇವರು ಅಂತ. ಹೆಲ್ತ್ ರೀಸನ್ ಇತ್ತು. ಆ ಒಂದು ರೀಸನಿಂದ ನಾವು ವಿಡಿಯೋ ಕೂಡ ಮಾಡಲಿಕ್ಕೆ ಆಗದೆ ಹೋಗಿತ್ತು. ಸೊ ಇದೀಗ ಪ್ರಮುಖವಾಗಿ ಇರತಕ್ಕಂಥ ಒಂದು ಮಾಹಿತಿನ ಕೂಡ ತಿಳಿಸ್ತಾ ಇರೋದಾಗಿರುತ್ತೆ. ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಬಿ ಎಡ್ನ ಒಂದು 4ನೇ ರೌಂಡ್ನ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಏನು ಎತ್ತ ಅಂತ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರಿ. ಆಪ್ಷನ್ ಎಂಟ್ರಿ ಎಲ್ಲ ಆದ ನಂತರದ ದಿನಗಳಿಂದನೂ ಕೂಡ ನಾವು ಕೂಡ ಮಾಹಿತಿನ ತಿಳಿಸಿದ್ವಿ. ಜನವರಿ ತಿಂಗಳ 19ನೇ ತಾರೀಕು ಅಥವಾ 20ನೇ ತಾರೀಕು ಅಥವಾ ಸೋಮವಾರ ಅಥವಾ ಮಂಗಳವಾರದ ವೇಳೆಗೆ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಬಿಡುಗಡೆ ಆಗ್ಬೋದು 4ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಅಂತ. ಐ ಥಿಂಕ್ ಆಡಿಯೋ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ ಅಥವಾ ಕೇಳಿಸ್ತಿದೆ ಅಂದ್ಬಿಟ್ಟು. ಸೊ ವಾಯ್ಸ್ ಜಾಸ್ತಿ ಹೇಳಿಕ್ಕೆ ಆಗ್ತಿಲ್ಲ. ಒಂದು 4ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟನ್ನು ಇದೀಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಪ್ರಕಟ ಮಾಡಿರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಒಂದು ಪ್ರಮುಖ ಮಾಹಿತಿ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಒಂದು ಸೆಲೆಕ್ಷನ್ ಲಿಸ್ಟನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಇಲಾಖೆಯವರು ಪ್ರಕಟ ಮಾಡಿದ್ದಾರೆ. ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ನಮ್ಮ ಕನ್ನಡ ವೇದ ಅಫಿಷಿಯಲ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಏನಿದೆಯಲ್ಲ ಅಲ್ಲಿ ಕೂಡ PDF ಅಪ್ಲೋಡ್ ಕೂಡ ಮಾಡಿರ್ತೇವೆ. ಅಭ್ಯರ್ಥಿಗಳಾಗಿ ಡೈರೆಕ್ಟಾಗಿ ಜಾಯ್ನ್ ಆಗೋರ ಮುಖಾಂತರ ಉಚಿತ ಕೂಡ ಆಗಿರುತ್ತೆ. ಅದು ಜಾಯ್ನ್ ಆಗಿ PDF ಅಲ್ಲಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಆರ್ಟ್ಸ್ನ ಒಂದು ಸೆಲೆಕ್ಷನ್ ಲಿಸ್ಟ್ 4th ರೌಂಡ್ದಾಗಿರ್ಬೋದು, ಸೈನ್ಸ್ನ ಒಂದು ಸೆಲೆಕ್ಷನ್ ಲಿಸ್ಟ್ 4th ರೌಂಡ್ದಾಗಿರ್ಬೋದು ಅಲ್ಲಿ ಬಿಡುಗಡೆ ಆಗಿರೋದನ್ನು ಅಪ್ಲೋಡ್ ಕೂಡ ಮಾಡಿರ್ತೇವೆ. ಹಾಗೆ ಅಭ್ಯರ್ಥಿಗಳಿಗೆ ಇವಾಗ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇವಾಗ ಸ್ಟಾರ್ ಮಾರ್ಕ್ ಬಂತು, ಸೀಟ್ ಸಿಕ್ಕಿರೋಂಥ ಕಾಲೇಜ್ ಬೇಡ ಅಥವಾ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೆಲವೊಂದು ಡೌಟ್ಸ್ ಇರುತ್ತೆ ಮತ್ತು ಯಾರನ್ನೆಲ್ಲ ಪರಿಗಣಿಸ್ತಾರೆ ಹಾಗೆ ಅಂತೆಲ್ಲ ಡೌಟ್ಸ್ ಇರುತ್ತೆ. ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡುವಂಥ ಪ್ರಯತ್ನ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಗ್ತಿರುವಂಥದ್ದಾಗಿರುತ್ತೆ. ಈಗ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿನ ಕೊಡುತ್ತೆ. ನಾನು ಮೊದಲನೇದಾಗಿ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 20ನೇ ತಾರೀಕು 2026ರಂದು ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆದಂಥ ದಿನಾಂಕದಿಂದ ಹಿಡಿದು ಜನವರಿ ತಿಂಗಳ 23, 2026 ಅಂದರೆ ಈ ಒಂದು ದಿನಾಂಕದ ತನಕ ಕಡಿಮೆ ಸಮಯನ ಕೊಟ್ಟಿದ್ದಾರೆ ಅಂತ ಕಾಣ್ತಿರೋದಾಗಿರುತ್ತೆ. ಆದರೂ ಅಡ್ಮಿಷನ್ ಸ್ಲಿಪ್ನ ತೊಗೊಂಡು ಕಾಲೇಜ್ ಅಡ್ಮಿಷನ್ ಆಗಲಿಕ್ಕೆ ಈ ದಿನಾಂಕ ಸಾಕಾಗಿರುತ್ತೆ. ಅಭ್ಯರ್ಥಿಗಳು ಈ ಸಂದರ್ಭದಲ್ಲಿ ಕಾಲೇಜ್ಗೆಲ್ಲ ವಿಸಿಟ್ ಮಾಡಿ ವಿಚಾರಿಸ್ತೀರಾ ಅಂದರೆ ಮೊದಲೇ ಇದೆಲ್ಲ ಮಾಡಿ ಇಟ್ಕೋಬೇಕಿರುತ್ತೆ. ಆದರೂ ಹೇಳ್ತಿರುವಂಥದ್ದು ಈ ದಿನಾಂಕಗಳಲ್ಲಿ ಅಡ್ಮಿಷನ್ನ ಅಭ್ಯರ್ಥಿಗಳು ಮಾಡಿಸ್ಕೋಬೇಕಿರುತ್ತೆ. ಸಿಕ್ಕಿರುವಂಥ ಕಾಲೇಜಲ್ಲಿ ಸ್ಲಿಪ್ಪನ್ನು ಪಡ್ಕೊಂಡು ಅಭ್ಯರ್ಥಿಗಳು ಸಿಕ್ಕಿರುವಂಥ ಕಾಲೇಜಿಗೆ ನಿಗದಿತ ದಿನಾಂಕದೊಳಗಡೆ ಅಡ್ಮಿಷನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಓಕೆ, ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಒಂದು ಮಾಹಿತಿನ ಹೇಳಲಿಕ್ಕೆ ಇಷ್ಟಪಡ್ತಿರೋದೇನೆಂದರೆ ಇವಾಗ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಏನಕ್ಕೆ ಸ್ಟಾರ್ ಮಾರ್ಕ್ ಬಂದುಬಿಟ್ಟಿದ್ದೇವೆ ಹಾಗೆ ಹೀಗೆ ನಂತರದಲ್ಲಿ ಒಂದು ಸೀಟ್ ಸಿಕ್ಕಿರುವಂಥ ಕಾಲೇಜ್ ಬೇಡ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾ ಅಥವಾ ಸೀಟ್ ಸಿಗುತ್ತಾ ಅಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆಗಳು ಇರೋದಾಗಿರುತ್ತೆ. ಸಿಕ್ಕಂಥ ಕಾಲೇಜಿನ ಕೂಡ ಬಿಡ್ಲಿಕ್ಕೆ ರೆಡಿ ಆಗಿಬಿಡ್ತೀರಾ ಅಥವಾ ಸಿಕ್ಕಂಥ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತಿರುವಂಥ ಅಭ್ಯರ್ಥಿಗಳು ಕೂಡ ಕೆಲವೊಂದು ಪ್ರಮುಖ ಅಂಶಗಳನ್ನು ಗಮನಿಸಬೇಕಾಗಿರುತ್ತೆ. ಸೊ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಸೀಟಿನ ಯಾವ ಥರ ಪಡ್ಕೊಳ್ಳೋದಾಗಿ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಬೇಕು ಸರ್ಕಾರಿ ಕೋಟಾ ಸೀಟು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸೂಕ್ತ ಸಲಹೆ ಮಾರ್ಗದರ್ಶನ ವೈಯಕ್ತಿಕವಾಗಿ ಅಭ್ಯರ್ಥಿಗಳಿಗೆ ಅಗತ್ಯ ಇದ್ದಂಥ ಪಕ್ಷದಲ್ಲಿ ಈ ವರ್ಷನೇ ಸರ್ಕಾರಿ ಕೋಟಾದ ಸೀಟಿನ ಪ್ರಕಾರ ಅಡ್ಮಿಷನ್ ಆಗಬೇಕಿದೆ, BEdಗೆ ಅನಿವಾರ್ಯ ಇದೆ, ನನಗೆ ಗೌರ್ಮೆಂಟ್ ಸೀಟ್ ಅಂತಕ್ಕಂಥ ಅಭ್ಯರ್ಥಿಗಳು ಇರ್ತಿರಲ್ಲ. ಸೊ ಸೂಕ್ತ ಸಲಹೆ ಮಾರ್ಗದರ್ಶನ ಇನ್ಸ್ಟಾಗ್ರಾಮ್ ಮುಖಾಂತರ ಪಡ್ಕೋಬೋದಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರದೂ ಸೂಕ್ತ ಸಲಹೆ ಮಾರ್ಗದರ್ಶನ ವೈಯಕ್ತಿಕವಾಗಿ ಗೈಡೆನ್ಸನ್ನು ಪಡ್ಕೋಬೋದಿರುತ್ತೆ. ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಭ್ಯರ್ಥಿಗಳು ಏನೇನು ಮಿಸ್ಟೇಕ್ಸ್ ಈ ಥರ ಆಗ್ತಿದೆ ಅವರಿಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳ್ಕೊಬೋದಿರುತ್ತೆ ಅಭ್ಯರ್ಥಿಗಳಿಗೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅಗತ್ಯ ಇರುತ್ತೆ ಅಂತಲೂ ಕೂಡ ತಿಳಿಸ್ತಾ ಕೆಲವೊಂದು ಅಭ್ಯರ್ಥಿಗಳಿಗೆ ಯಾಕಂದರೆ ಸಾಕಷ್ಟು ಐಡಿಗಳಿಂದ ನಮಗೆ ಮೆಸೇಜ್ ಬಂದಾಗ ನಿಮ್ಮ ಮೆಸೇಜ್ ನಮಗೆ ತಲುಪದೇನೆ ಹೋಗ್ಬೋದಿರುತ್ತೆ. ಆ ಒಂದು ರೀಸನಿಂದ ಇದನ್ನು ಸದುಪಯೋಗನ ಕೂಡ ನೀವು ಪಡಿಸ್ಕೋಬೋದಿರುತ್ತೆ ಅಗತ್ಯ ಇರತಕ್ಕಂಥ ಅಭ್ಯರ್ಥಿಗಳು. ಇನ್ನು ಕೆಲ ಅಭ್ಯರ್ಥಿಗಳಿಗೆ ಗೊತ್ತಾಗೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಈ ಥರ ಸೌಲಭ್ಯ ಇದೆ ಅಂತಂದ್ಬಿಟ್ಟು ನಾವು ಕನ್ನಡದಲ್ಲಿ ಎಷ್ಟೊಂದು ವೀಡಿಯೋಸ್ಗೆಲ್ಲ ಹೇಳ್ತಾ ಇದ್ದೀವಿ. ಬಟ್ ಆದರೆ ಕನ್ನಡ ಅರ್ಥ ಆಗ್ತಿರುವಂಥ ಅಭ್ಯರ್ಥಿಗಳು ಕೂಡ ಇರ್ಬೋದಾಗಿರುತ್ತೆ. ಸೊ ಆ ರೀಸನಿಂದ ಚಿಕ್ಕದಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಯು ಕ್ಯಾನ್ ಟೇಕ್ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಆಲ್ಸೋ ಯು ಕ್ಯಾನ್ ಮೋರ್ information guidance personal guidance also we given to you message on Kannada Veda official message or call information also taken in Instagram subscription. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಆದಷ್ಟು ಎಲ್ಲ ಅಭ್ಯರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲ ಇಂಗ್ಲೀಷಲ್ಲಿ ಅಷ್ಟಾಗಿ ನನಗೆ ಹೇಳಲಿಕ್ಕೆ ಬಂದಿಲ್ಲ ಅಂದರೂ ಕೂಡ ಟ್ರೈ ಅಂತೂ ಮಾಡಿದ್ದೀನಿ. ಸೊ ಅಭ್ಯರ್ಥಿಗಳು ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸುಮ್ಮನೆ ಹಾಗೆ ಹೋಗಿ ಮೆಸೇಜ್ ಆಗ್ತೀರಾ ರಿಪ್ಲೈಗಳು ಬರ್ಬೋದು. ಯಾಕಂದ್ರೆ ಎಷ್ಟೊಂದು ಐಡಿಗಳಿದ್ದಾಗ ನಮಗೆ ರಿಪ್ಲೈ ಕೊಡಬೇಕು ಅಂದ್ಕೊಂಡ್ರು ಕೂಡ ಸಾಧ್ಯ ಆಗದೆ ಹೋಗೋದಿರುತ್ತೆ. ಆ ರೀಸನಿಂದ ತುಂಬ ಅಗತ್ಯ ಇದೆ, ನೀಡಿದೆ, ಯಾರನ್ನ ಕೇಳಬೇಕು ಏನಂತ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಮುಖಾಂತರದಲ್ಲಿ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೋಬೋದಿರುತ್ತೆ. ಆಲ್ ದ ಬೆಸ್ಟ್. ಸಿಕ್ಕಿರುವಂಥ ಕಾಲೇಜು ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದರೆ ಅವರು ಯಾವುದೇ ರೀತಿ ಶುಲ್ಕವನ್ನು ಪಾವತಿ ಮಾಡ್ದೇನೆ ನೆಕ್ಸ್ಟ್ ರೌಂಡನ್ನು ಈ ದಿನಾಂಕದೊಳಗಡೆ ಆಯ್ಕೆ ಮಾಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ಯಾವ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ ಅಂದರೆ ಈ ರೌಂಡಲ್ಲಿ ಮಾತ್ರ ಅಂದರೆ 4th ರೌಂಡಲ್ಲಿ ಮಾತ್ರ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರು ಬಂದು ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಮೊದಲ ಬಾರಿಗೆ ಮಾತ್ರ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಅಂದರೆ ಕಳೆದ ರೌಂಡ್ಗಳಲ್ಲಿ 3 ರೌಂಡ್ಗಳಲ್ಲಿ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಅಥವಾ ಕಳೆದ ರೌಂಡ್ಗಳಲ್ಲಿ ಹೆಸರೇ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಈ 3ನೇ ರೌಂಡ್ನಲ್ಲಿ ಅಥವಾ 4ನೇ ರೌಂಡ್ ಏನಿದೆ ಇದರಲ್ಲಿ ಮಾತ್ರ ಹೆಸರು ಬಂದು ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಮೊದಲ ಬಾರಿಗೆ ಸೀಟ್ ಸಿಕ್ಕಿದ್ರೆ ಕಾಲೇಜ್ ಸೀಟು ನೀವು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡ್ಬೋದಿರುತ್ತೆ. ಈ ದಿನಾಂಕದಲ್ಲಿ ಜನವರಿ 20ರಿಂದ ಜನವರಿ 23ನೇ ತಾರೀಕಿನ ಒಳಗಾಗಿ ನೀವು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡ್ಬೋದಿರುತ್ತೆ. ತುಂಬ ಡಿಲೇ ಕೂಡ ಮಾಡಿಬಿಡಿ. ಸಿಕ್ಕಿರುವಂಥ ಕಾಲೇಜ್ ಬೇಡ ನೆಕ್ಸ್ಟ್ ರೌಂಡ್ ಹೋಗಬೇಕು ಅನ್ನೋ ಥರ ಇದ್ದರೆ ನೀವು ಆಯ್ಕೆ ಮಾಡ್ಬೋದಾಗಿರುತ್ತೆ. ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆಯದೆ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಂಡ್ರೆ ಎಲಿಜಿಬಿಲಿಟಿ ಇರೋದಿಲ್ಲ ನಿಮಗೆ. ಸ್ಲಿಪ್ಪನ್ನು ಪಡ್ಕೊಳ್ಳದೆ ಅಭ್ಯರ್ಥಿಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಯಾವುದೇ ಶುಲ್ಕ ಪಾವತಿ ಮಾಡಿದೆ ಅಂತಲೂ ಕೂಡ. ನಂತರದಲ್ಲಿ
ಎಲ್ಲ ರೌಂಡ್ಸ್‌ಗಳಲ್ಲೂ ಕೂಡ ಕಳೆದ 3 ರೌಂಡ್‌ಗಳಲ್ಲಿ ಸ್ಟಾರ್ ಬಂದಿತ್ತು. ಈ ರೌಂಡಲ್ಲೂ ಕೂಡ ಸ್ಟಾರ್ ಬಂದಿದೆ. ಅಥವಾ ಕಳೆದ ಯಾವುದೋ ಒಂದು ರೌಂಡಲ್ಲಿ ಸೀಟ್ ಸಿಕ್ಕಿತ್ತು. ನೆಕ್ಸ್ಟ್ ರೌಂಡ್ ಕೊಟ್ಟಿದ್ವಿ. ಆದ್ರೂ ಇನ್ನ ಎರಡನೇ ಬಾರಿಗೆ ಕಾಲೇಜ್ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳು, ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಇದಿರಲ್ಲ, ನೀವು ಎಲಿಜಿಬಲ್ ಇರ್ತೀರಾ 4th ರೌಂಡ್‌ಗೆ. ಮತ್ತೆ ಇದುವರೆಗೂ ಕೂಡ ಹೆಸರೇ ಬರೆದಿರುವಂಥ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೇ ಬರೆದಿರುವಂಥ ಅಭ್ಯರ್ಥಿಗಳು, ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ ಪರಿಗಣಿಸಲಾಗ್ತದೆ. ಆ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ.